ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ನೋಡಿ, ಇವತ್ತು ಸ್ವಲ್ಪ ಮಿಷಿನ್ನು ಕೆಟ್ಟೋಗ್ಬಿಟ್ಟಿತ್ತು. ಅಂದರೆ ಪೂರ್ತಿ ಕೆಟ್ಟೋಗಿರೋದಲ್ಲ, ಬಾಬಿನ್ ಇರುತ್ತಲ್ಲ ಅಲ್ಲಿ ನೋಡಿ, ಇದು ಬಾಬಿನ್ ಕೆಳಗಡೆ ಆ ಬಾಬಿನ್ ಹಾಕ್ತೀವಲ್ಲ ಅದು, ಆ ಬಾಬಿನನ್ನು ಫಸ್ಟ್ ಈ ಥರ ಬಿಚ್ಕೋಬೇಕು. ಯಾಕೆ ಬಿಚ್ಕೋತಾ ಇದ್ದೀವಿ ಅಂದರೆ ಥ್ರೆಡ್ ಎಲ್ಲ ಪೂರ್ತಿ ಹೋಗಿ ಲಾಕ್ ಆಗಿಬಿಟ್ಟಿರುತ್ತಲ್ಲ, ಆವಾಗ ಮಿಷಿನ್ ಜಾಮ್ ಆಗಿಬಿಡುತ್ತೆ. ಮುಂದಕ್ಕೂ ಆಡ್ಸೋಕ್ಕಾಗಲ್ಲ, ಹಿಂದಕ್ಕೂ ಆಡ್ಸೋಕ್ಕಾಗಲ್ಲ. ಇದು ಯಾರಿಗೆ ಈ ವಿಡಿಯೋ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂದರೆ, ಯಾರ ಮನೇಲಿ ಮಿಷಿನ್ ಇರುತ್ತಲ್ಲ ಅವರೆಲ್ಲ ಕಂಪಲ್ಸರಿ ನೋಡಬೇಕಾಗಿರೋಂತಹ ವಿಡಿಯೋ. ಯಾಕೆ ಅಂದರೆ ನೋಡಿ, ಈ ಥರ ಎಲ್ಲ ರಸ್ಟ್ ಹಿಡಿದ್ಬಿಟ್ಟಿರುತ್ತೆ ಅಲ್ಲಿ ಬಾಬಿನ ಹತ್ರ. ಅದಕ್ಕೆಲ್ಲ ನೀಟಾಗಿ ಈ ಥರ ಒಂದು ವೇಸ್ಟ್ ಬಟ್ಟೆನ ಹಾಕ್ಬಿಟ್ಟು ನೀಟಾಗಿ ಸೀಟಬೇಕು. ಏಕೆಂದರೆ ಅದು ರೆಸ್ಟ್ ಹಿಡಿತಾ ಇರುತ್ತೆ, ಮಿಷಿನ್ ಅಲ್ವಾ, ರೆಸ್ಟ್ ಹಿಡಿಯುತ್ತೆ. ಅದಕ್ಕೋಸ್ಕರ ನೀಟಾಗಿ ಸೀಟಬೇಕು. ಮತ್ತು ಏನೋ ಥ್ರೆಡ್ಡು ಲೂಸ್ ಸ್ಟಿಚ್ ಅಥವಾ ಏನಾದರೂ ಬರ್ತಾಯಿದೆ ಅಂದರೆ ಅದಕ್ಕೆ ನಾವು ಎಮ್ರಿ ಪೇಪರ್ ಇರುತ್ತಲ್ಲ ನೋಡಿ, ಫಸ್ಟಿಗೆ ಈ ಥರ ಎಲ್ಲ ಸೀಟ್ಬಿಟ್ಟು ಆಯಿಲ್ ಹಾಕಿ ಒಂದು 10 ನಿಮಿಷ ಇಡಬೇಕು. ಏಕೆಂದರೆ ಅದು ಸ್ವಲ್ಪ ಆಯಿಲ್ ಅದಕ್ಕೆ ಅಬ್ಸರ್ವ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ನೋಡಿ ಈ ಥರ ಸೀಟ್ಬಿಟ್ಟು ನೀಟಾಗಿ ಸೀಟಿ ಒಂದು ವೇಸ್ಟ್ ಬಟ್ಟೆಲಿ ನೋಡಿ ಈ ಥರ ಎಲ್ಲದನ್ನು 3 ಪಾರ್ಟ್ಸ್ ಇರುತ್ತೆ, 3 ಪಾರ್ಟ್ಸ್ ಕೂಡ ನೀಟಾಗಿ ಸೀಟ್ಬಿಟ್ಟು ಆಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಆಯಿಲ್ ಹಾಕಬೇಕು ಸುತ್ತನೂ. ಮತ್ತು ಥ್ರೆಡ್ ಎಲ್ಲ ಲೂಸ್ ಸ್ಟಿಚ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಏನು ಮಾಡಬೇಕು ಅಂದರೆ ಇಲ್ಲಿ ಅಲ್ಲಿ ಇಟ್ಟಿದ್ದೀವಲ್ಲ ಇದು ತೋರಿಸ್ತಾ ಇದ್ದೀನಲ್ಲ ಇಲ್ಲಿಗೆ ನೀಟಾಗಿ ಒಂದು ಇದನ್ನು ಹಾಕಬೇಕು. ಏನಂದರೆ ಎಮ್ರಿ ಪೇಪರ್ ಇರುತ್ತಲ್ಲ, ಅಂದರೆ ಏನು ವಿಸಿಟಿಂಗ್ ಕಾರ್ಡ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನೋಡಿ ಯಾವ ಥರ ಹಾಕಬೇಕು ಅದೇ ಥರನೇ ಹಾಕಬೇಕು. ನೋಡಿ ಈ ಥರ ರೋಲ್ ಆಗಬೇಕದು. ಏಕೆಂದರೆ ಇದು ರೋಲ್ ಆಗಿಲ್ಲ ಅಂದರೆ ಅಲ್ಲಿ ಜಾಮ್ ಆಗಿಬಿಡುತ್ತೆ ಥ್ರೆಡ್ ಎಲ್ಲ ತೆಗೆದ್ಬಿಡಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ನೀಟಾಗಿ ಆ ಥ್ರೆಡ್ ಎಲ್ಲ ತೆಗೆದುಬಿಟ್ಟು ಆಮೇಲೆ ನೋಡಿ ಈ ಥರ ಹಾಕಬೇಕು. ಈ ಥರ ಲಾಕ್ ಹಾಕಿದ್ಮೇಲೆ ಆಮೇಲೆ ಇದನ್ನು ನೋಡ್ಕೊಂಡು ಹಾಕಬೇಕು. ಈ ಸ್ಕ್ರೂನ ಒಂದು ಸತಿ ಉಲ್ಟಾ ಆಗಿಬಿಡುತ್ತೆ, ಒಂದೊಂದು ಸತಿ ಸೀದಾ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇದು ಕೂಡ ಉಲ್ಟಾ ಹಾಕಬಾರ್ದು, ಸೀದಾ ಹಾಕಬೇಕು. ನೋಡಿ ತೋರಿಸ್ತಾ ಇದ್ದೀವಲ್ಲ ಆ ಥರ ನೋಡಿ ಈ ಥರ ಲಾಕ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಇದನ್ನು ಹಾಕ್ಬಿಟ್ಟು ನಟ್ಟು ಉಲ್ಟಾ ಹಾಕ್ಬಾರ್ದು. ಇದು ನಟ್ಟು ಉಲ್ಟಾ ಹಾಕಿದ್ರೂ ಕೂಡ ಥ್ರೆಡ್ ಸರಿಯಾಗಿ ಬರೋಲ್ಲ. ಅದಕ್ಕೋಸ್ಕರ ನೀವು ಬಿಚ್ಚಬೇಕಾದ್ರೆ ಫಸ್ಟೇ ನೋಡ್ಕೊಬೇಕು ನಟ್ಟು ಯಾವ ಕಡೆ ಇರುತ್ತೆ ಅದು ಮೈನಸ್ ಅಂತ, ಆವಾಗ ಅದು ಸರಿ ಹೋಗುತ್ತೆ. ನೋಡಿ ಈ ಥರ ಅದು ಬಾಬಿನ್ ಹಾಕ್ಬೇಕಾದ್ರೆ ಹಿಂಗೆ ತಿರುಗಬೇಕು. ಏಕೆಂದರೆ ಬಾಬಿನ್ ಹಾಕಿದ ತಕ್ಷಣ ರೋಲ್ ಆಗಬೇಕಲ್ಲ, ಥ್ರೆಡ್ ಮೇಲ್ಗಡೆ ಬರೋದಕ್ಕೆ ಆ ಥರ ತಿರುಗಿಸ್ಬಿಟ್ಟು ಆಮೇಲೆ ಅದನ್ನು ಹಾಕಬೇಕಾಗುತ್ತೆ. ನೋಡಿ ಒಂದು ಸತಿ ಈ ಥರ ಮಿಷಿನ್ನ ಪ್ರೆಸ್ ಮಾಡಿ ನೋಡಿ ಈ ಥರ, ಆವಾಗ ಅದು ನೀಟಾಗಿ ನೀಡಲ್ಲ, ಅದು ಕೆಳಗಡೆ ಹೋಗಿ ಮೇಲೆ ಬರಬೇಕು. ಹಾಗಾದ್ರೆ ಮಾತ್ರ ಇದು ಸರಿ ಹೋಗೈತೆ ಅಂತ. ಇಲ್ಲಾಂದರೆ ಮತ್ತೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅಲ್ಲಿ ನೋಡಬೇಕಾಗುತ್ತೆ. ಮತ್ತು ಇದನ್ನು ನೋಡಿ ಈ ಥರ ನೀಟಾಗಿ ಹಿಂಗೆ ಕುಂಡಿಸ್ಬಿಟ್ಟು ಅಲ್ಲಿ ಸ್ಕ್ರೂ ಇರುತ್ತಲ್ಲ 2 ಸ್ಕ್ರೂ, ಅವೆರಡನ್ನೂ ಹಾಕ್ಬಿಟ್ಟು ಸ್ವಲ್ಪ ಟೈಟ್ ಮಾಡಬೇಕು. ಏಕೆಂದರೆ ಅದು ಲೂಸ್ ಮಾಡಿದ್ರೆ ಅದು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೈಟಾಗಿ ಅದನ್ನು ಈ ಥರ ಹಾಕಬೇಕು. ಆಮೇಲೆ ಬಾಬಿನೆಲ್ಲ ಪೂರ್ತಿ ಬಿಚ್ಚಿಬಿಟ್ಟು ಆಮೇಲೆ ಮಾಡಬೇಕು ಈ ಕೆಲಸ ಎಲ್ಲ. ನೋಡಿ ಬಾಬಿನ್ನು ಒಂದೇ ಒಂದು ನೂಲು ಅಲ್ಲಿ ಸಿಗಾಕೊಂಡಿರೋದಕ್ಕೆ ಸ್ಟಿಚಿಂಗೂ ಬರಲಿಲ್ಲ, ಮತ್ತು ಅದು ಹಿಂದೆ ಮುಂದೆನೂ ಆಡಲಿಲ್ಲ ನೋಡಿ. ಆಮೇಲೆ ನೀಟಾಗಿ ಈ ಥರ ಕುಂಡಿಸ್ಬಿಟ್ಟು ನೋಡಿದ್ರೆ ಸರಿ ಹೋಗಿರುತ್ತೆ. ಆಮೇಲೆ ರಬ್ಬರ್ನ ಬಿಚ್ಚಿಬಿಟ್ಟು ಆಮೇಲೆ ಸರಿ ಮಾಡಬೇಕು.